ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅನ್ನೋ ಮಾತಿದೆ. ಅಂದ್ರೆ ಗಂಡ ಹೆಂಡತಿ ನಡುವೆ ಎಷ್ಟೇ ಜಗಳ, ಎಷ್ಟೇ ಮನಸ್ತಾಪ, ಎಷ್ಟೇ ಸಿಟ್ಟು ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಂಡು ಮತ್ತೆ ಒಂದಾಗ್ತಾರೆ. ಆದ್ರೆ ಇನ್ನೊಂದಷ್ಟು ಜನರು ಇರ್ತಾರೆ, ಇನ್ನೊಂದಷ್ಟು ದಂಪತಿಗಳಿರ್ತಾರೆ. ಅವ್ರು ಏನು ಅಂತಂದ್ರೆ ಮೇಲ್ನೋಟಕ್ಕೆ ಎಷ್ಟೇ ಚೆನ್ನಾಗಿದ್ರು ಕೂಡ ಅವರ ಮನಸ್ಸು ಮಾತ್ರ ಒಂದಾಗಿರಲ್ಲ. ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಗಂಡ ಹೆಂಡತಿಯ ಮನಸ್ಸು ಒಂದಾಗದಿರಲು ಕಾರಣ ಏನು? ಹರಿ ಶ್ರೀ ಗುರುಭ್ಯೋ ನಮಃ. ಇದು ತುಂಬ ಕಷ್ಟಕರವಾದ ವಿಚಾರ. ಹೌದು. ಕಾರಣ, ಮದುವೆ ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು ತುಂಬ ಹತ್ತಿರವಾಗಿರ್ತಕ್ಕಂತಹ ಒಂದು ವಿಚಾರ. ಹೌದು. ಮದುವೆಗೆ ಹತ್ತಿರವಾದದ್ದು ಮನಸ್ಸು. ನಾವು ಮನಸ್ಸಿಗೆ ಮದುವೆ ಮಾಡೋದು ಸಂಪ್ರದಾಯ ನಮ್ಗೆ ಗೊತ್ತೇ ಇಲ್ಲ ಇಲ್ಲಿವರೆಗೂ. ಗೊತ್ತಿದೆಯೇನಮ್ಮ? ಇಲ್ಲ. ಹೆಣ್ಣು ಗಂಡಿನ ಮನಸ್ಸಿಗೆ ಮದುವೆ ಆಗಬೇಕು ಸತ್ಯ. ಹೌದು. ಇಲ್ಲ, ಅದು ಮುಚ್ಚಿಟ್ಬಿಟ್ಟಿದ್ದಾರೆ. ಈಗ ಮನಸ್ಸಿಬ್ಬರದು ಒಂದೇ ಇರಬೇಕು ಅಂತ ಗಂಡು ಹೆಣ್ಣಿಗೆ ಜೋಡಿ ಮಾಡೋದು. ಒಂದೇ ಥರ ಇರಬೇಕು, ಅನ್ಯೋನ್ಯವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಕತೆ ಹೇಳ್ತಾರೆ. ಖುಷಿಯಾಗಿರಬೇಕು ಅಲ್ವಾ? ಹೌದು. ಸರಿ, ಹೇಳೋದು ಸರಿ, ಹೇಳ್ತಿರೋದು ಸರಿ. ಆದರೆ ಇದಕ್ಕೆ ಅರ್ಥನೇ ಸಿಕ್ಕಿಲ್ಲ ಇಲ್ಲಿವರೆಗೂ.